ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹೆಸರು ಕಾಳು ಆಮೇಲೆ ಹೆಸರು ಬೇಳೆ ಹಾಕಿ ಸಾರು ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನೊಂದು ಸ್ವಲ್ಪ ಹೆಸರು ಕಾಳು ಆಮೇಲೆ ಸ್ವಲ್ಪ ಒಂದು ಇಡಿಯಷ್ಟು ಹೆಸರು ಬೇಳೆ ಹಾಕಿದ್ದೀನಿ. ಅದನ್ನು ಒಂದು 10-15 ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಸೊ ಈಗ ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದು ಕಾಳುಗಳೆಲ್ಲ ಮುಳುಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ. ಸೊ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 4-5 ಬೆಳ್ಳುಳ್ಳಿ, ಶುಂಠಿ 1 ಇಂಚು, ಆಮೇಲೆ ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಇದೆಲ್ಲ ಇದಕ್ಕೆ ಕುಕ್ಕರಿಗೆ ಸೇರಿಸೋಣ. ಸೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5-6 ವಿಸಿಲ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಒಂದು 5-6 ವಿಸಿಲ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಕುಕ್ಕರ್ ಕೂಲ್ ಆಗೋಕ್ಕೆ ಬಿಡೋಣ. ಸೊ ಪ್ರೆಷರ್ ಕಂಪ್ಲೀಟಾಗಿ ಹೋಗಿದೆ. ಸೊ ಈಗ ಹೀಗೆ ಕುಕ್ಕರ್ನ ತೆಗಿಬೋದು. ಸೊ ಈಗ ಒಂದು ಸೌಟು ಅಥವಾ ಸ್ಪೂನಿಂದ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಬಿಸಿಯಲ್ಲೇ ಮಾಡಿದ್ರೆ ಈಸಿಯಾಗಿ ಅದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಸೊ ಮ್ಯಾಶರಲ್ಲೂ ಮಾಡ್ಬೋದು. ಸೊ ನಿಮಗೆ ಯಾವುದು ಸುಲಭನೋ ಅದರಲ್ಲಿ ಮಾಡ್ಕೊಬೋದು. ಸೊ ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಒಂದು ಪಾತ್ರೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸೊ ಇದಕ್ಕೊಂದು ಅರ್ಧ ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸೊ ಈಗ ಈ ಕಾಳು ಮ್ಯಾಶ್ ಮಾಡಿದ್ದೀವಲ್ಲ, ಇದಕ್ಕೆ ಸೇರಿಸೋಣ. ಸೊ ಕಾಳುಗಳನ್ನ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ಉಪ್ಪು, ಖಾರ, ಸ್ವಲ್ಪ ಧನಿಯಾ ಪೌಡರು, ಜೀರಿಗೆ ಪೌಡರ್ ಹಾಕ್ತೀನಿ. ಸ್ವಲ್ಪ ಈ ಕುಕ್ಕರ್ ತೊಳೆದಿದ್ದು ನೀರನ್ನ ಹಾಕ್ತಾಯಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಸರಿ ಬರುತ್ತೆ. ಸೊ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಇಟ್ಕೊಬೋದು. ಸ್ವಲ್ಪ ಅನ್ನಕ್ಕೆ ತೆಳ್ಳಗೆ ಬೇಕು ಅಂದರೆ ಒಂಚೂರು ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು. ಸೊ 1 ಟೀ ಸ್ಪೂನ್ ಖಾರದ ಪುಡಿ. ಸೊ ಖಾರ ನೋಡ್ಕೊಂಡು ಹಾಕ್ಕೊಬೋದು. ಸೊ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡರು, ಒಂದು ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೊಂದು ಸ್ವಲ್ಪ ಬಾಯ್ಲ್ ಆಗಲಿ, ಅಂದರೆ 1-2 ಕುದಿ ಬರಲಿ. ಆಮೇಲೆ ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಹೆಸರು ಕಾಳು ಸಾರು, ಹೆಸರು ಕಾಳು ಹೆಸರು ಬೇಳೆ ಸಾರು ರೆಡಿಯಾಗಿದೆ. ಸೊ ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಫಿನಿಶ್ ಮಾಡೋಣ. ಸೊ ಹೆಸರು ಕಾಳು ಹೆಸರು ಬೇಳೆ ಸಾರು ರೆಡಿ ಇದೆ. ಸೊ ಇದು ಮುದ್ದೆಗಂತೂ ಸೂಪರಾಗಿರುತ್ತೆ, ಅನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಎಷ್ಟು ಸುಲಭವಾಗಿ ಒಂದು ಸೂಪರಾಗಿರೋ ಸಾರು ರೆಡಿ ಮಾಡ್ಕೊಬೋದು. ಸೊ ಇದು ದಿಢೀರಾಗಿ ಮಾಡ್ಕೊಬೋದು, ಇದೇನು ಜಾಸ್ತಿ ಹೊತ್ತು ಇಡಿಸಲ್ಲ. ಸೊ ಹೋಪ್ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ
ಸೊ ಇದು ಮುದ್ದೆಗಂತೂ ಸಖತ್ ಸೂಪರಾಗಿರುತ್ತೆ. ಸೊ ಅನ್ನಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಚಪಾತಿ ಅಥವಾ ನಾನ್, ಜೋಳದ ರೊಟ್ಟಿಗಂತೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಇದು ಸಾರು. ಸೊ ಚೆನ್ನಾಗಿ ತಿಕ್ಕಾಗುತ್ತೆ. ಆಮೇಲೆ ಅದನ್ನು ಚಪಾತಿ ಕೂಡ ನೆಂಚ್ಕೊಬೋದು. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.